ಬೈ ಎಲೆಕ್ಷನ್ 3 ಎಲೆಕ್ಷನಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿರೋಂಥದ್ದು. ಈ ಬಗ್ಗೆ ಮಾತನಾಡಲು ಸಿಎಂ ಇಬ್ರಾಹಿಂ ನಮ್ಮ ಜೊತೆ ಇದ್ದಾರೆ. ಸರ್, ಬೈ ಎಲೆಕ್ಷನ್‌ನಲ್ಲಿ 3 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಈ ಬಗ್ಗೆ ಏನು ಹೇಳ್ತೀರಾ? ಇದರಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ, ಜಾತ್ಯತೀತ ಜನತಾದಳ BJP ಜೊತೆಗೆ ಸೇರಿದ್ರೆ ಜನ ಒಪ್ಪಲಿಲ್ಲ, ತಿರಸ್ಕರಿಸಿದ್ದಾರೆ. 20,000ದಿಂದ ಕುಮಾರಸ್ವಾಮಿ ಗೆಲ್ಲಿಸಿದ್ರು ಒಂದು ಸಿದ್ಧಾಂತದಲ್ಲಿದ್ದಾಗ. ಈಗ 25,000ದಿಂದ ಸೋಲಿಸಿದ್ದಾರೆ ಆ ಸಿದ್ಧಾಂತನ ಬಿಟ್ಟಾಗ. ಇಷ್ಟೇ ಅದರ ಅರ್ಥ. ಸರ್, ಅದೇ ರೀತಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳ್ತಾರೆ, ಒಂದು ಸಮುದಾಯದವರು ನಮಗೆ ಓಟೇ ಹಾಕ್ಲಿಲ್ಲ, ಯಾಕೆಂದ್ರೆ ನಾವು ಅವ್ರನ್ನ 4% ದೇವೇಗೌಡರು ಮೀಸಲಾತಿ ಕೊಟ್ಟರು ಮುಸ್ಲಿಮ್ರಿಗೆ, ಆದರೂ ನಮ್ಗೆ ಓಟ್ ಹಾಕ್ಲಿಲ್ಲ ಅಂತ ಆರೋಪ ಮಾಡ್ತಾರೆ. ಆಯ್ತಪ್ಪ, 20,000 ಓಟು ನಿಮಗೆ ಹಾಕಲಿಲ್ಲ, ಬಾಕಿ 85,000 ಓಟು ಯೋಗೀಶಿಗೆ ಬಂತಲ್ಲ, ಅದು ಯಾವ ಸಮುದಾಯದ್ದು? ಅದ್ರ ಬಗ್ಗೆ ಯಾಕೆ ಹೇಳಲ್ಲ ನೀವು? ಒಕ್ಕಲಿಗರು ನಿಮಗೆ ಪೂರ ಕೊಟ್ರ? ದಲಿತರು, ಅಹಿಂದ ಸಮುದಾಯರು ನಿಮಗೆ ಪೂರ ಕೊಟ್ರ? ಇಲ್ಲ. ನೀವು ಅದು ಒಂದೇ ಸಮುದಾಯಕ್ಕೆ ಯಾಕೆ ಹೇಳ್ತೀರಿ? ನಿಮ್ಮ ಹತ್ರ ಕೇಳಕ್ಕೆ ಬೇರೆ ಏನು ಉಳೋದಿಲ್ಲ. ನಮ್ಮ ಜಾತಿಯವ್ರು ನಮಗೆ ಓಟ್ ಕೊಟ್ಟಿಲ್ಲ. ರಾಮನಗರದಲ್ಲಿ ನಿನಗೆ ಕೊಟ್ರೇನಪ್ಪ? ರಾಮನಗರದಲ್ಲಿರೋ ಒಕ್ಕಲಿಗರು ಮುಸಲ್ಮಾನರಿಗೆ ಇಕ್ಬಾಲ್ ಹುಸೇನಿಗೆ ಕೊಟ್ಟರು, ನಿನಗೆ ಕೊಟ್ಟಿಲ್ಲ. ಕಾರಣ ಏನು? ಈ ಕಾರಣ ಹುಡುಕೊಳ್ಳಿ ನೀವು. ಅದೇ ರೀತಿಯಾದಂಗೆ ಅಂದ್ರೆ ಕಾಂಗ್ರೆಸ್ ಅವ್ರು ಗೆದ್ದಿರೋಂಥದ್ದು ಹಣ ಹಂಚಿಕೆ ಮತ್ತೆ ಅಧಿಕಾರ ದುರ್ಬಳಕೆಯಿಂದ ಕೂಡ ಅಂತೇಳಿ ಆರೋಪ ಮಾಡ್ತಾರೆ. ಇವರೇನು ಹಂಚೇ ಇಲ್ವಾ? ಇವರು ಅಷ್ಟೇ ಹಂಚಿದ್ದಾರೆ, ಇದಕ್ಕಿಂತಲೂ ಜಾಸ್ತಿನೇ ಹಂಚಿದ್ದಾರೆ. ಇವರು ಎಲ್ಲ ಕಡೆ ಹಂಚಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ಈಗ ಎಲ್ಲ ಕಡೆ ಜನ ಪ್ರಾರ್ಥನೆ ಮಾಡ್ತಿದ್ದಾರೆ, ನಮ್ಮೂರು MLA ಸತ್ರ ಸಾಕು, ಇಲ್ಲೂ ಬೈ ಎಲೆಕ್ಷನ್ ಮಾತ್ರ ನಮಗೆ ದುಡ್ಡು ಬರುತ್ತೆ ಅಂತ. ಸರ್, ಆ ಚನ್ನಪಟ್ಟಣದಿಂದ ಅಂದ್ರೆ 2 ಬಾರಿ ಕುಮಾರಸ್ವಾಮಿ ಅವರು ಗೆದ್ದಿದ್ದಂಥದ್ದು. ದೇವೇಗೌಡರು ಕೂಡ ಈ ಬಾರಿ ಸಾಕಷ್ಟು ಪ್ರಯತ್ನ ಪಟ್ಟರು ಮೊಮ್ಮಗನ್ನ ಗೆಲ್ಸಲು, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಗೆಲ್ಲಲಾಗಲಿಲ್ಲ. ಯಾಕಂದ್ರೆ ಕುಮಾರಸ್ವಾಮಿ ಅಂದ್ರೆ ನಿಖಿಲ್ ಕುಮಾರಸ್ವಾಮಿಗೆ ಇದು 3ನೇ ಬಾರಿ ಸೋಲಾಗ್ತಾ ಇರೋಂಥದ್ದು. ಮಂಡ್ಯದಲ್ಲೂ ಸೋತಿದ್ರು, ರಾಮನಗರದಲ್ಲೂ ಸೋತಿದ್ರು. ಸೋಲಕ್ಕೆ ಯಾರು ಕಾರಣ ಅಂತ ಹೇಳ್ತೀರಾ ಸರ್? ಒಂದು, ನಾನು ಹೇಳಿದೆ, ನೀವು ನನಗೆ ಕೈ ಬಿಟ್ಟರೆ ನೀವು ಹಾಳಾಗ್ತೀರಿ ಅಂತ. ಇವತ್ತಾಗಿದೆ. ನಾನು ಇದ್ದಾಗ 20,000 ಗೆದ್ರಿ, ನಾನು ಬಿಟ್ಟಾಗ 25,000 ಸೋತಿದ್ದೀರಿ. ಸರ್, ನೀವು ಮತ್ತೆ ಏನಾದ್ರು ಕಾಂಗ್ರೆಸ್ ಸೇರುವ ಅವಕಾಶ ಇದೆ? ಯಾಕೆಂದ್ರೆ ಈಗ ಚರ್ಚೆ ಆಗ್ತಿರೋಂಥದ್ದು, ಆ ಬಗ್ಗೆ ಏನಿದೆ ಐಡಿಯಾ? ಆ ಸಬ್ಜೆಕ್ಟ್ ನಮ್ಮ ಎದುರಿಗಿಲ್ಲ ಈಗ. ಸರ್, ನೀವು ಒಂದು ತೃತೀಯ ರಂಗ ಅಂತ ಮಾಡ್ಕೊಳ್ತಿದ್ರಿ. ಅಂದ್ರೆ GT ದೇವೇಗೌಡರು ನಿಮ್ಮ ಸಂಪರ್ಕದಲ್ಲಿದ್ದಾರೆ, ಮತ್ತು 10 ಜನ ಶಾಸಕರು ಕೂಡ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳ್ತಿದ್ದೀರಾ. ಅದು ಸಾಧ್ಯ ಆಗುತ್ತಾ ಈಗಿನ ರಾಜಕೀಯ ಸಂದರ್ಭದಲ್ಲಿ? ಪ್ರಯತ್ನ ಪಟ್ಟರೆ ಸಾಧ್ಯ ಆಗತ್ತೆ. ಯಾವ ರೀತಿ ಸರ್? 3ನೇ ರಂಗ ಮಾಡಿದ್ರೆ ಎಲ್ಲರೂ ಬರಕ್ಕೆ ತಯಾರಾಗ್ತಾರೆ. ಇದೊಂದು ಹೊಸ ವಿಚಾರ. ಒಂದು ರಾಜ್ಯದ ಪಾರ್ಟಿ, ರಾಷ್ಟ್ರೀಯ ಪಾರ್ಟಿಗಳಿಂದ ಕರ್ನಾಟಕಕ್ಕೆ ಒಳ್ಳೇದಾಗ್ತಾ ಇಲ್ಲ. ತಮಿಳ್ನಾಡು ಬೆಳೀತು DMKಯಿಂದ, ಆಂಧ್ರ ಬೆಳೀತು ತೆಲುಗು ದೇಶಮಿಂದ. ಕರ್ನಾಟಕದ ಒಂದು ಪ್ರಾದೇಶಿಕ ಪಕ್ಷ ಆದರೆ ಬೆಳಿಬೋದು ಅನ್ನೋ ಒಂದು ಆಸೆ ಜನರಿಗಿದೆ. ಸರ್, ಅದೇ ರೀತಿಯಾದಂತಹ ರಾಜ್ಯದಲ್ಲಿ ಈಗ ಚರ್ಚೆ ಮುಂದಿನ CM ಇಳಿತಾರೆ ಅನ್ನೋದು ಒಂದು, ಮತ್ತೆ ಅದೇ ರೀತಿ BJPಲೂ ಕೂಡ ಇಬ್ಬಾಗ ಆಗಿರುವಂಥದ್ದು. ಈ ಬಗ್ಗೆ ಏನ್ ಹೇಳ್ತೀರಿ ಸರ್? BJP ಅಂತೂ ಮುಗೀತದು. ಅವ್ರು ಒಂದಾದರೂ ಇದೇ ರಿಸಲ್ಟು, ಎರಡಾದರೂ ಇದೇ ರಿಸಲ್ಟು. ಇನ್ನು ಕಾಂಗ್ರೆಸ್ನಲ್ಲಿ ಏನಾಗತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ, ನಾನು ಅದರಾಗಿಲ್ಲ. ಕೊನೆ ಪ್ರಶ್ನೆ ಸರ್, ಕುಮಾರಸ್ವಾಮಿ ಅಂದ್ರೆ CM ಸಿದ್ದರಾಮಯ್ಯರ ಮೇಲೆ ಮೂಢ ಆರೋಪ ಬಂತು, ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದು ಆರೋಪ ಅಲ್ಲ, ಹಗರಣ ಅಲ್ಲ, ಅದೊಂದು ಪ್ರಸ್ತಾವನೆ ಅಷ್ಟೇ. ಅದು ಕೊಟ್ಟಿದ್ದ ಸೈಟ್ BJP ಅವರೇ. ಎನ್ಕ್ವೈರಿ ನಡೀತಾ ಇದೆ, ರಿಪೋರ್ಟ್ ಬರೋ ತನಕ ಕಾಯಿರಿ, ಅರ್ಜೆಂಟ್ ಯಾಕೆ? ಇಷ್ಟು CM ಇಬ್ರಾಹಿಂ ಮತ್ತು ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ KS ಮಾರ್ತನಾಯಕ, ಸಮಯ ನ್ಯೂಸ್, ಬೆಂಗಳೂರು.